ಸರ್ವಾಧ್ಯಕ್ಷರಾದಂಥ ಚಿದಂಬರ ಬೈ ಕಂಪಾಡಿಯವರು, ಜಿಲ್ಲಾಧ್ಯಕ್ಷರಾದಂಥ ಡಾಕ್ಟರ್ ಶ್ರೀನಾಥ್ MP, ತಾಲೂಕು ಅಧ್ಯಕ್ಷರು, ಬಂಟ್ವಾಳ ತಾಲೂಕಿನ ಅಧ್ಯಕ್ಷರಾಗಿರುವಂಥ ವಿಶ್ವನಾಥ್ರವರು, ತಾವು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು. ಕಾವ್ಯಲಹರಿ ಎನ್ನುವಂಥ ಕವನ ಸಂಕಲನ ನಿರಂಜನ್ ಜೈನ್ ಕುದ್ಕಾಡಿಯವರದ್ದು. ಈ ಬಗ್ಗೆ ವಿಚಾರವನ್ನು ಆಮಂತ್ರಣ ಪರಿವಾರದ ವಿಜಯ್ ಕುಮಾರ್ ಜೈನ್ರವರು ನೀಡಬೇಕು ಅಂತೇಳಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ನಿರಂಜನ್ ಜೈನ್ ಇವರ ಕಿರು ಪರಿಚಯವನ್ನು ಮಾಡ್ತಿದ್ದೇವೆ. ದೈಹಿಕ ವೈಫಲ್ಯವನ್ನು ಮೀರಿ ನಿಂತು ಜೈನ ಧರ್ಮದ ಕರ್ಮ ಸಿದ್ಧಾಂತದಲ್ಲಿ ಧರ್ಮ ಪ್ರಭಾವನೆಗೈಯುತ್ತಿರುವ ಸರಳ ಸಜ್ಜನಿಕೆಯ ವ್ಯಕ್ತಿತ್ವವೇ ನಿರಂಜನ್ ಜೈನ್ ಕುದ್ಯಾಡಿ. ಕವನ ಕವಿಯ ಮನಸ್ಸಿನ ಪ್ರಾಂಜಲ ಭಾವನೆಗಳನ್ನು ತನ್ನ ಸುತ್ತಮುತ್ತಲಿನ ಕ್ರಿಯೆಗಳಿಗೆ ತಕ್ಕ ಪ್ರತಿಕ್ರಿಯೆ ನೀಡುತ್ತಾ ಹೋಗುವ ಪ್ರಕ್ರಿಯೆ. ಶ್ರೀಯುತ ನಿರಂಜನ್ರವರ ಕವನಗಳು ಹಲವಾರು ಮಗ್ಗುಲುಗಳಲ್ಲಿ ಓದುಗನಿಗೆ ಆಪ್ತವಾಗುತ್ತದೆ. ತನ್ನ ಕವಿತೆಗಳು ಮತ್ತು ಚುಟುಕುಗಳ ಮೂಲಕ ಸಾಮಾಜಿಕ ವಿಚಾರಗಳ ಬಗ್ಗೆ ಚಿಂತನೆ, ಅಭಿಪ್ರಾಯಗಳನ್ನು ಹೊರಹೊಮ್ಮಿಸಿದ್ದಾರೆ. ತಮ್ಮ 3ನೇ ಕೃತಿಯಾದ ಕಾವ್ಯಲಹರಿ ಕವನ ಸಂಕಲನವು ಲೋಕಾರ್ಪಣೆಗೈಯುತ್ತಿರುವುದು ಅತ್ಯಂತ ಸಂತೋಷದ ವಿಷಯವಾಗಿದೆ. ಇದರಲ್ಲಿ ಸುಮಾರು 36 ಕವನಗಳು ಮತ್ತು 150 ಚುಟುಕುಗಳು ಸಂಗ್ರಹವಾಗಿದೆ. ಶ್ರೀಯುತರ ಕವನಗಳು ಹಲವಾರು ಮಗ್ಗುಲುಗಳಲ್ಲಿ ಓದುಗನಿಗೆ ಆಪ್ತವಾಗುತ್ತದೆ. ಉಡುಪು ಕವನವು ಸ್ವಸ್ಥ ಸಮಾಜ ನಿರ್ಮಾಣಕ್ಕೆ ಸಂಸ್ಕೃತಿಯ ದ್ಯೋತಕವಾದ ಉಡುಪು ಹೇಗಿರಬೇಕೆಂದು ತಿಳಿಸುತ್ತದೆ. ಓ ನನ್ನ ಮಗಳೇ ಕವನದಲ್ಲಿ ತಾಯ್ತನ ಸಾರ್ಥನಗೊಳಿಸುವ ಹಪಾಪಿಸುತ್ತಿರುವ ತಾಯಿಯ ರೋದನವನ್ನು ಕಾಣಬಹುದು. ಎಲ್ಲ ಹೆಸರಿಗಾಗಿ ಅರಿವಿಲ್ಲದೆ ಮೂರ್ಖ ಕವನಗಳಲ್ಲಿ ನೈಜ ಪ್ರೀತಿ ಅಭಾವ ಹಾಗೂ ಜೀವನದ ನಶ್ವರತೆಯನ್ನು ಅರಿಯದ ಮೂರ್ಖ ಜನರಿಗೆ ಎಚ್ಚರಿಕೆ ನೀಡಿದ್ದಾರೆ. ಸ್ವಾತಂತ್ರ್ಯದ ನಂತರ ಭಾರತ ಇಂದು ಹೇಗಿದೆ, ಅಂದು ಹೇಗಿತ್ತು, ಈ ಕವನಗಳನ್ನು ಯಾವ ರೀತಿ ಮನುಷ್ಯ ಬದಲಾಗುತ್ತಿದ್ದಾನೆ ಎಂಬುದಕ್ಕೆ ನಿದರ್ಶನಗಳಾಗಿವೆ. ನಾಕದಲ್ಲಿ ಕಣ್ಣಿಗೆ ಕಾಣುವ ದೇವರಾದ ಅನ್ನದ ಮಹತ್ವ ತಿಳಿಸ್ತಾರೆ. ನಿಸರ್ಗದ ವರ್ಣನೆ ಸುಂದರವಾಗಿದೆ. ಗೆಲುವು ನಿನ್ನದೇ ಕವನವು ಆತ್ಮವಿಶ್ವಾಸ ವಿಜಯ ಪಥಕ್ಕೆ ನಾಂದಿ ಎಂಬುದನ್ನು ಸಾರುತ್ತದೆ. ಮೇಘ ಸುಂದರಿಯ ಸ್ವಾಗತದ ಪೂರ್ವ ತಯಾರಿ ಅದ್ಭುತವಾಗಿದೆ. ಕನ್ನಡ ನಾಡಿನ ವರ್ಣನೆ, ಮಹಿಳೆಯರ ಬಗ್ಗೆ ಬಿತ್ತಿರುವುದರ ಫಲ, ಇವುಗಳೆಲ್ಲ ಭಾವನಾತ್ಮಕವಾಗಿ ಮೂಡಿಬಂದಿದೆ. ಪ್ರಿಯೆಗೆ ಬುದ್ಧಿವಾದ, ಪ್ರಕೃತಿಯ ಕೊಡುಗೆ, ಯೋಧರ ದೇಶಪ್ರೇಮ, ಕನ್ನಡ ನಾಡು ನುಡಿ, ಗುರುಗಳಿಗೆ ಗೌರವ ಸಲ್ಲಿಸಿದ ಪರಿ, ಒಗ್ಗಟ್ಟಿನ ಪ್ರಾಮುಖ್ಯತೆ, ಮೊನಾಲಿಸಳ ಸೌಂದರ್ಯ ವರ್ಣನೆ, ವಿಧಿಯಾಟ ಇತ್ಯಾದಿಗಳ ಸಂದೇಶ ಅದ್ಭುತವಾಗಿದೆ. ಧರ್ಮತಿಲಕ ಧರ್ಮಾಧಿಕಾರಿಯವರನ್ನು ವಿಶ್ವ ಮೆಚ್ಚುವ ಧರ್ಮತಿಲಕ ಎಂಬುವಲ್ಲಿ ಕವಿಯ ವೈಯಕ್ತಿಕ ಅನುಭವ ಕವನವನ್ನು ಹೊಸದಿದೆ. ಸರ್ವ ಜೀವಿಗಳ ಹಿತ ಬಯಸುವುದೇ ಮಾನವೀಯತೆ ಎಂಬ ಸಂದೇಶವನ್ನು ಮಾನವೀಯನ ಕವನದಲ್ಲಿ ಕಾಣಬಹುದು. ಚುಟುಕುಗಳ ಚುರುಕು ಮುಟ್ಟಿಸುವ ಪುಟ್ಟ ಕಾವ್ಯ ಚುಟುಕು. ಈ ಕವನ ಸಂಕಲನದಲ್ಲಿ 150 ಚುಟುಕುಗಳು ಸಂಗ್ರಹವಿದೆ. 4 ಸಾಲುಗಳೆಲ್ಲ ಎಲ್ಲ ಚುಟುಕುಗಳು ಅರ್ಥಗರ್ಭಿತವಾಗಿದೆ. ಸರಳವಾದ ಕನ್ನಡ ಭಾಷೆ, ನಾವೆಲ್ಲರೂ ಕಂಡು ಅನುಭವಿಸುವ ಬದುಕಿನ ಚಿತ್ರಣ, ತಾನು ಬಾಳುತ್ತಿರುವ ಮಣ್ಣಿನ ಗುಣ, ತನ್ನ ಜೀವನ ಪ್ರೀತಿ ಇವೆಲ್ಲವನ್ನು ಒಳಗೊಂಡಿರುವ ಕವನ ಚುಟುಕುಗಳ ಮೂಲಕ ಸರ್ವವನ್ನು ಸಂತೋಷಗೊಳಿಸಿದ್ದಾರೆ. ನಿರಂಜನ್ ಜೈನ್ ಇಂದು ದಕ್ಷಿಣ ಕನ್ನಡ ಜಿಲ್ಲಾ ಸಾಹಿತ್ಯ ಸಮ್ಮೇಳನದಲ್ಲಿ ಬಿಡುಗಡೆಗೊಳ್ಳುತ್ತಿರುವಂಥ ಈ ಒಂದು ಕವನ ಸಂಕಲನ ಕಾವ್ಯಲಹರಿ ತುಂಬ ಸಂತೋಷವೆಂದೆನಿಸುತ್ತದೆ. ಆಮಂತ್ರಣ ಸಾಂಸ್ಕೃತಿಕ ಸಾಹಿತ್ಯ ಪರಿವಾರದ ಗ್ರಾಮೀಣ ಪ್ರಶಸ್ತಿಯನ್ನು ಕೂಡ ಸ್ವೀಕಾರ ಮಾಡಿದ್ದಾರೆ. ನಿರಂಜನ ಇವರಿಗೆ ಶ್ರೀದೇವರ ಆಯುರಾಗೇಶ್ವರ್ಯ ಸಕಲ ಸಂಪತ್ತನ್ನು ನೀಡಲಿ ಮತ್ತು ಅವಕಾಶಕ್ಕಾಗಿ ಧನ್ಯವಾದ. ವಂದನೆಗಳು ವಿಜಯ್ ಕುಮಾರ್ ಜೈನ್ರವರಿಗೆ. ಕಾವ್ಯಲಹರಿ ಕವನ ಸಂಕಲನ ನಿರಂಜನ್ ಜೈನ್ ಕುದ್ಯಾಡಿ ಇವರು ಬರೆದಿರುವಂಥ ಕವನ ಸಂಕಲನ 28ನೇ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಲೋಕಾರ್ಪಣೆಗೊಂಡಿದೆ ಎನ್ನುವುದನ್ನು ತಿಳಿಸಲು ಸಂತೋಷ ಪಡುತ್ತೇವೆ. ವಂದನೆಗಳನ್ನು ಸಲ್ಲಿಸುತ್ತಾ ಮುಂದಕ್ಕೆ ವೇದಿಕೆ